ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಳೋ ದುಡ್ಡಲ್ಲಿ ಇಲ್ಲಿ 5 ಕುಂಟೆ ಫಾರ್ಮ್ ಲ್ಯಾಂಡ್ ಕೊಡ್ತಿದ್ದಾರೆ. ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಈ ಫಾರ್ಮ್ ಲ್ಯಾಂಡ್ ಇಂದ ಜಸ್ಟ್ 75 ಮೀಟರ್ಸ್ ಅಷ್ಟೇ. 400ಕ್ಕೂ ಹೆಚ್ಚು ಪ್ಲಾಂಟ್ಸ್, 100+ ವೆರೈಟೀಸ್ ಜೊತೆಗೆ 3 ವರ್ಷ ಈ ಫಾರ್ಮ್ ಲ್ಯಾಂಡ್ ಅನ್ನ ಇವರೇ ಮೇಂಟೈನ್ ಮಾಡ್ಕೊಡ್ತಾರೆ. ಜೊತೆಗೆ ಈ ತರದ ಕಾಟೇಜ್ ಕೂಡ ಇವರೇ ಕಟ್ಕೊಡ್ತಾರೆ. ಈ ಫಾರ್ಮ್ ಲ್ಯಾಂಡ್ ನಲ್ಲಿ ಲಕ್ಷದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೋಟಿಯಲ್ಲಿ ರಿಟರ್ನ್ಸ್ ಬರುತ್ತೆ. ಇದು ಋಷ್ಯಮುಖ ಪ್ರಮೋಟರ್ಸ್ ಅವರ ಪ್ರೀಮಿಯಂ ಪ್ರಾಜೆಕ್ಟ್ಸ್ ಗಳು. ಇದು ಋಷ್ಯಮುಖ ವಿಂಟೇಜ್, ಋಷ್ಯಮುಖ ಸಂಜೀವಿನಿ, ಋಷ್ಯಮುಖ ವೃಕ್ಷಾವನ ಪ್ರಾಜೆಕ್ಟ್ ಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಬಂದಿದ್ದೀನಿ ಋಷ್ಯಮುಖ ಪ್ರಮೋಟರ್ಸ್ ಅವರ ಪ್ರೀಮಿಯಂ ಫಾರ್ಮ್ ಲ್ಯಾಂಡ್ಗೆ. ಇಲ್ಲಿ ನಿಮಗೆ 5 ಕುಂಟೆನಲ್ಲಿ ಫಾರ್ಮ್ ಲ್ಯಾಂಡ್ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಿದ್ದಾರೆ ಮತ್ತೆ ಈ ಒಂದು ಫಾರ್ಮ್ ಲ್ಯಾಂಡ್ ನಿಂದ ಯಾವೆಲ್ಲ ಕನೆಕ್ಟಿವಿಟಿಗೆ ನಿಯರ್ ಆಗುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಷ್ಟು ದಿನ ಅದೇ ಟ್ರಾಫಿಕ್ ಪೊಲ್ಯೂಷನ್ ಇಂದ ಜಂಜಾಡ್ತೀರಾ ಹೇಳಿ. ಈ ನೇಚರ್ ಮಧ್ಯೆ ಈ ತರದ ಒಂದು ಫಾರ್ಮ್ ಲ್ಯಾಂಡ್ ಇತ್ತು ಅಂತ ಅಂದ್ರೆ ಎಷ್ಟು ಚೆನ್ನಾಗಿರತ್ತೆ. ಇವತ್ತು ನೀವು ಮಾಡುವ ಒಂದು ನಿರ್ಧಾರ ಹಲವಾರು ತಲೆಮಾರುಗಳ ಹೆಮ್ಮೆ ಆಗುತ್ತೆ. ಸ್ನೇಹಿತರೆ, ಈ ಫಾರ್ಮ್ ಲ್ಯಾಂಡ್ ಬಂದ್ಬಿಟ್ಟು 5 ಕುಂಟೆ ಬರುತ್ತೆ. ಈ ಒಂದು 5 ಕುಂಟೆನಲ್ಲಿ ನಿಮ್ಗೆ 400ಕ್ಕೂ ಹೆಚ್ಚು ಪ್ಲಾಂಟ್ಸ್ ಗಳು ಮತ್ತೆ 100+ ವೆರೈಟೀಸ್ ನ ಹಾಕೊಡ್ತಾರೆ. ಜೊತೆಗೆ ಗೇಟೆಡ್ ಕಮ್ಯುನಿಟಿ ಇರುತ್ತೆ. 24x7 CCTV ಸರ್ವೆಲೆನ್ಸ್ ಕೂಡ ಹಾಕೊಡ್ತಾರೆ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಜೊತೆಗೆ 3 ವರ್ಷ ಮೇಂಟೆನೆನ್ಸ್ ನ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಪ್ರತಿ ಫಾರ್ಮ್ ಲ್ಯಾಂಡ್ ಗೂ ವಾಟರ್ ಕನೆಕ್ಷನ್ ಮತ್ತೆ ಎಲ್ಲಾ ಫಾರ್ಮ್ ಲ್ಯಾಂಡ್ ಗೂ ಸ್ಪ್ರಿಂಕ್ಲರ್ ಕನೆಕ್ಷನ್ ಕೂಡ ಹಾಕೊಡ್ತಾರೆ. ಈ ಫಾರ್ಮ್ ಲ್ಯಾಂಡ್ ಜಸ್ಟ್ 39 lakhs ಇಂದ ಸ್ಟಾರ್ಟ್ ಆಗ್ತಿದೆ. ನಿಮ್ಮ ಹತ್ರ ಫುಲ್ ಅಮೌಂಟ್ ಇಲ್ಲ ಅಂತ ಅಂದ್ರೆ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ. ಪ್ರತಿ ಒಂದು ಫಾರ್ಮ್ ಲ್ಯಾಂಡ್ ಗೂ ನಿಮ್ಗೆ ಈ ತರದ ಒಂದು ಬೋರ್ಡ್ ಬರುತ್ತೆ ಮತ್ತೆ ಈ ತರದ ಒಂದು ನೇಮ್ ಬೋರ್ಡ್ ಮತ್ತೆ ಒಂದು ಫಾರ್ಮ್ ಲ್ಯಾಂಡ್ ಗೆ ಕಂಪ್ಲೀಟ್ ಫೆನ್ಸಿಂಗ್ ಹಾಕೊಡ್ತಾರೆ. ಅದೇ ರೀತಿಯಾಗಿ ಒಳಗಡೆ ಬನ್ನಿ, ಈ ತರದ ಒಂದು ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡ್ಕೊಡ್ತಾರೆ. ಇಲ್ಲೂ ಮಾಡ್ಕೊಟ್ಟಿದ್ದಾರೆ ಮತ್ತೆ ಅಲ್ಲೂ ಕೂಡ ಮಾಡ್ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಅದೇ ರೀತಿಯಾಗಿ ನೀವು ಅಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಒಂದು ಸ್ಪೇಸನ್ನು ಕೂಡ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಒಂದು ಹೌಸನ್ನು ಕೂಡ ಕ್ರಿಯೇಟ್ ಮಾಡ್ಕೊಡ್ತಾರೆ. ಸರ್, ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಮತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಅಂತ ಎರಡಿದೆ. ಅದ್ರಲ್ಲಿ ನೀವು ಯಾವ್ದನ್ನ ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್. ಸರ್, ನ್ಯಾಚುರಲ್ ಫಾರ್ಮಿಂಗ್ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಅದರಿಂದ ವಿಷಮುಕ್ತ ಆಹಾರ ತಯಾರಾಗ್ತದೆ. ಇಲ್ಲಿ ಎಲ್ಲ ಸಿಗೋದು, ಎಲ್ಲ ಬಾಜಾರದಲ್ಲಿ ಸಿಗೋದಾಗ್ಲಿ ಎಲ್ಲೆಲ್ಲಿ ಸಿಗೋದಾಗ್ಲಿ ಎಲ್ಲ ವಿಷಯುಕ್ತ ಇರೋದ್ರಿಂದ ನಾವು ರಾಸಾಯನಿಕ ಮುಕ್ತ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ವಿಷಮುಕ್ತ ಆಹಾರವನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ನಾವು. ಇದು ಮತ್ತು ಇದು ಎರಡು ಗೋಕೃಪಾಮೃತ. ಈ ಗೋಕೃಪಾಮೃತನ ನಾವು ಭೂಮಿಗೆ ಹಾಕೋದ್ರಿಂದ ಏನು ಲಾಭ ಅಂತಂದರೆ, ನ್ಯಾಚುರಲ್ ಆಗಿ ಅದರಲ್ಲಿ ಸಾವಯವ ಇಂಗಾಲ ಪ್ರತ್ಯಕ್ಷ ಆಗ್ತದೆ. ಆಮೇಲೆ ಕೆಳಗಡೆ ಹೋಗಿ ಜೀವನ ಮಾಡ್ತಿರುವಂಥ ಎರೆಹುಳುಗಳು ಮೇಲೆ ಬರ್ತಾವೆ. ನಾವು ಈ ಭೂಮಿಯಲ್ಲಿ ಫಸ್ಟಿಗೆ ಹಾಕಿದಾಗ ಒಂದೇ ಒಂದು ಎರೆಹುಳು ಇರಲಿಲ್ಲ. ಈಗ ಎಲ್ಲಿ ನೀವು ತೆಗೆದ್ರೂ ಎರೆಹುಳುಗಳು ಪ್ರತ್ಯಕ್ಷ ಆಗಿದ್ದಾವೆ. ಸರ್, ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದೀವಿ ಅಂತ ಹೇಳಿದ್ರಿ, ಹೇಗ್ ಮಾಡ್ತಾ ಇದ್ದೀರಾ? ಆ ನ್ಯಾಚುರಲ್ ಫಾರ್ಮಿಂಗಿಗೆ 4 ಚಕ್ರಗಳು ಬೇಕು. ಆ 4 ಚಕ್ರಗಳು ಅಂದ್ರೆ, ಒಂದು ಬೀಜಾಮೃತ, 2ನೇದು ಜೀವಾಮೃತ, 3ನೇದು ಜೀವಂತ ಹೊದಿಕೆ, 4ನೇದು ಬೇರಿಗೆ ಉಸಿರಾಡುಕೆ. ಇವು 4 ಬೇಕು. ಬೀಜಾಮೃತದಲ್ಲಿ ಎಲ್ಲಾ ಸಸಿಗಳನ್ನು ಇಟ್ಟೆ ನಾವು ನಾಟಿ ಮಾಡಿರೋದು. 2ನೇದು ಜೀವಾಮೃತನ ನಾವು ಸ್ಪ್ರಿಂಕ್ಲರ್ ಮುಖಾಂತರನೇ ಕೊಡ್ತೀವಿ ಎಲ್ಲದಕ್ಕೂ. 3ನೇದು ಜೀವಂತ ಹೊದಿಕೆ ಅಂದ್ರೆ ಈ ರೀತಿ ಮಾಡೋದ್ರಿಂದ ಸೂರ್ಯನ ಬಿಸಿಲು ಭೂಮಿಗೆ ನೇರವಾಗಿ ಬೀಳೋದಿಲ್ಲ. 4ನೇದು ಬೇರಿಗೆ ಉಸಿರಾಡುವಿಕೆ ಅಂತಂದಾಗ ಈ ರೀತಿ ನೆಲ ಯಾವಾಗಲೂ ಪೊಳ್ಳಾಗಿರ್ಬೇಕು. ಈ ರೀತಿ ಪೊಳ್ಳಾಗಿದ್ದಾಗ ಅದರಲ್ಲಿ ಆ ಬೇರಿಗೆ ಉಸಿರಾಡುವಿಕೆ ಉಂಟಾಗಿ ಫಲವತ್ತಾಗಿ ಎಲ್ಲ ಸಸಿಗಳು ಮತ್ತು ಹಣ್ಣುಗಳು ಎಲ್ಲವೂ ಫಲವತ್ತಾಗಿ ಬರ್ತವೆ. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದಾಗ ಇಷ್ಟು ಚಿಕ್ಕ ಗಿಡದಲ್ಲಿ ಈ ರೀತಿ ಫಲಗಳು ಬರ್ತವೆ. ನ್ಯಾಚುರಲ್ ಫಾರ್ಮಿಂಗಿಗೆ ನಮಗೆ ನಮ್ಮ ದೇಶಿ ಹಸುಗಳು ಬೇಕೇ ಬೇಕು. ದೇಶಿ ಹಸುಗಳ ಗಂಜಲ ಸಗಣಿಯಿಂದ ನಾವು ಘನ ಜೀವಾಮೃತ ಮಾಡ್ತೀವಿ, ಗೋಕೃಪಾಮೃತ ಮಾಡ್ತೀವಿ, ಆಮೇಲೆ ಜೀವಾಮೃತ ಮಾಡಿ ಅವನ್ನ ಎಲ್ಲ ಈ ನೆಲಗಳಿಗೆ ಕೊಟ್ಟು ಫಲವತ್ತು ಮಾಡಿ ಅದರಿಂದ ಈ ರೀತಿ ಫಲವತ್ತಾಗಿ ಬರೋ ಹಾಗೆ ಮಾಡ್ತೀವಿ ನಾವು. ಈ ರೀತಿ ಬೆಡ್ ಮಾಡಿ ಅದರಲ್ಲಿ ಎಲ್ಲಾ ತರದ ಸೊಪ್ಪು ತರಕಾರಿ ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಎಲ್ಲಾ ಪ್ಲಾಟ್ಗಳಲ್ಲಿ ಈ ತರ ಒಂದು ಸ್ಟ್ಯಾಂಡ್ ಮಾಡಿ ಬಳ್ಳಿ ತರಕಾರಿ ಹಬ್ಬೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ. ನಾವು ಇಲ್ಲಿ ಎಲ್ಲಾ ಪ್ಲಾಟ್ ನಲ್ಲಿ ಈ ತರ ಜೇನು ಪೆಟ್ಟಿಗೆ ಇಟ್ಟಿವಿ. ಜೇನು ಪೆಟ್ಟಿಗೆ ಅದಕ್ಕೆ ಇಡ್ತೀವಿ ಅಂದ್ರೆ, ನ್ಯಾಚುರಲ್ ಫಾರ್ಮಿಂಗ್ ಇದ್ದಾಗ ಜೇನು ಇಲ್ಲಿ ಸೃಷ್ಟಿಯಾಗಿ ಜೇನು ಹುಳುಗಳು ಬಂದು ಪರಾಗಸ್ಪರ್ಶಕ್ಕೆ ಅನುಕೂಲ ಮಾಡಿಕೊಡ್ತವೆ ಮತ್ತು ಎಲ್ಲವೂ ಬೇಗ ಫಲಗಳು ಬರೋದಕ್ಕೆ ದಾರಿ ಮಾಡಿಕೊಡ್ತವೆ. ಈ ರೀತಿ ಜೇನು ಪೆಟ್ಟಿಗೆ ಇಡೋದ್ರಿಂದ ಗಟ್ಟಲೆ ನಿಮಗೆ ಮನೆಗೆ ಬೇಕಾದಷ್ಟ ಜೇನುತುಪ್ಪ ಇಲ್ಲೇ ಸಿಗುತ್ತೆ. ಇಲ್ಲಿ ಜೇನು ಹುಳುಗಳು ತನ್ನ ಕೆಲಸ ಮಾಡ್ತಾ ಇದ್ದೇವೆ ನೋಡ್ರಿ. ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಂದಾಗ ಈ ರೀತಿ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡುವಾಗ
ನಾವು ವಾತಾವರಣ ಸೃಷ್ಟಿ ಮಾಡಿದ್ದೇವೆ. ಕಾಶ್ಮೀರದಲ್ಲಿ ಬೆಳೆಯುವಂತ ಆಪಲ್ ನ ಇಲ್ಲಿ ನಾಟಿ ಮಾಡಿ ತೋರಿಸಿದ್ದೀವಿ. ಅದು ಚೆನ್ನಾಗಿ ಬಂದಿದೆ. ಗ್ರಾಹಕರಿಗಾಗಿ ನಾವು ಪಂಚವಟಿ ವನವನ್ನು ಮಾಡಿದ್ದೀವಿ. ಪಂಚವಟಿ ವನ ಅಂತಂದ್ರೆ ಒಂದು ಹತ್ತಿ ಮರ, ಒಂದು ಆಲದ ಮರ, ಒಂದು ಬನ್ನಿ ಮರ, ಒಂದು ಬಿಲ್ವಪತ್ರೆ, ಒಂದು ಬೇವಿನ ಮರ, ಈ ರೀತಿ 5 ಮರಗಳನ್ನ ಹಾಕ್ತಿವಿ. ಇದು ಏನ್ ಮಾಡ್ತದೆ ಅಂತಂದ್ರೆ ವಾತಾವರಣದ ಗಾಳಿಯನ್ನು ಶುದ್ಧ ಮಾಡಿ ಆಮ್ಲಜನಕವನ್ನು ಕೊಡ್ತದೆ. ಮತ್ತೆ 4 ಮೂಲೆಯಲ್ಲಿ ಒಂದು ದಾಳಿಂಬೆ, ಒಂದು ಬೆಟ್ಟದ್ನಲ್ಲಿ ಒಂದು ಕರಿಬೇವು, ಒಂದು ನುಗ್ಗೆ ಗಿಡ, ಈ ರೀತಿ ಹಾಕಿ ನಡುವೆ 30 ತರದ ಔಷಧಿ ಸಸ್ಯಗಳನ್ನ ಹಾಕಿದ್ದೇವೆ. 30 ತರದ ಔಷಧಿ ಸಸ್ಯ ಅಂದ್ರೆ ದೊಡ್ಡ ಪತ್ರೆ, ನಾಗದಾಳಿ, ಆಡುಸೋಗೆ, ಆಮೇಲೆ ಲಾವಂಚ, ಆಮೇಲೆ ನಿಂಬೆ ಹುಲ್ಲು, ರಾವ್, ತುಳಸಿ ಎಲೆ ಮತ್ತು ಲೋಳೆಸರ ಇತ್ಯಾದಿಗಳನ್ನು ಹಾಕಿದ್ದೇವೆ. ಇಲ್ಲಿ ಕಾಣ್ತಾ ಇರುವ ಟವರ್ ನಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ಗೋಶಾಲೆ, ಫಸ್ಟ್ ಫ್ಲೋರ್ ನಲ್ಲಿ ಲೈಬ್ರರಿ, 2ನೇ ಫ್ಲೋರಿನಲ್ಲಿ ಗೋವಿನ ಕೃಪಾಮೃತವನ್ನ ತಯಾರು ಮಾಡಲಾಗುತ್ತೆ. ಟಾಪ್ ಫ್ಲೋರ್ ಪಿರಮಿಡ್ ಮೆಡಿಟೇಷನ್ ಹಾಲ್. ಈ ಖಾಲಿ ಇರೋ ಸ್ಪೇಸ್ ನಲ್ಲಿ ಪಾರ್ಟಿ ಹಾಲ್ ಮತ್ತೆ ಹ್ಯಾಂಪಿಥಿಯೇಟರ್ ಬರುತ್ತೆ. ಇದೊಂದೇ ಪ್ರಾಜೆಕ್ಟ್ ಅಲ್ಲ, ಇದ್ರ ಜೊತೆ ಇನ್ನೂ 2 ಪ್ರಾಜೆಕ್ಟ್ ಇದೆ. ಋಷ್ಯಮುಖ ಸಂಜೀವಿನಿ, ಋಷ್ಯಮುಖ ವೃಕ್ಷವನ ಅಂತ. ಋಷ್ಯಮುಖ ಸಂಜೀವಿನಿ ಬಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ 1.5 ಕಿಲೋಮೀಟರ್ ಆಗುತ್ತೆ. ಋಷ್ಯಮುಖ ವೃಕ್ಷವನ ಬಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ 3.5 ಕಿಲೋಮೀಟರ್ ಆಗುತ್ತೆ. ಈ ಫಾರ್ಮ್ ಲ್ಯಾಂಡ್ ಇರೋದು ನಮ್ಮ ಚನ್ನಪಟ್ಟಣದಲ್ಲಿ, ಅಂದ್ರೆ ಬೆಂಗಳೂರು ಸೌತ್ ನಲ್ಲಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಫಾರ್ಮ್ ಲ್ಯಾಂಡ್ ಜಸ್ಟ್ 75 ಮೀಟರ್ಸ್ ಆಗುತ್ತೆ ಅಷ್ಟೇ. ನೀವೇನಾದ್ರೂ ಬೆಂಗಳೂರಿನ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಬರ್ತೀನಿ ಅಂತ ಅಂದ್ರೆ ಜಸ್ಟ್ 50 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಮೈಸೂರಿನ ಬಸ್ ಸ್ಟ್ಯಾಂಡ್ ಇಂದ ಬರ್ತೀನಿ ಅಂತ ಅಂದ್ರೆ 62 ಕಿಲೋಮೀಟರ್ಸ್ ಆಗುತ್ತೆ. ಶೆಟ್ಟಳ್ಳಿ ರೈಲ್ವೆ ಸ್ಟೇಷನ್ ಇಂದ ಜಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ಫಾರ್ಮ್ ಲ್ಯಾಂಡ್. ಈ ಫಾರ್ಮ್ ಲ್ಯಾಂಡ್ ನ ಅಕ್ಕಪಕ್ಕ KFC ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, ಪಾಕಶಾಲಾ ಆಗಿರ್ಬೋದು, ಎಂಪೈರ್ ಆಗಿರ್ಬೋದು, ಎಲ್ಲಾ ತರದ ಹೋಟೆಲ್ಸ್, ಹಾಸ್ಪಿಟಲ್ಸ್, ಸ್ಕೂಲ್, ಕಾಲೇಜ್ಗಳಿಗೆ ಈ ಒಂದು ಫಾರ್ಮ್ ಲ್ಯಾಂಡ್ ನಿಯರ್ ಆಗುತ್ತೆ. ಹಾಗೆ ನಿಯರೆಸ್ಟ್ ಸ್ಕೂಲು, ಕಾಲೇಜ್ ಯಾವ್ದಿದೆ ಅಂತ ಹೇಳೋದಾದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಇಲ್ಲಿಂದ ಜಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ. ಹಾಗೆ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಮೋರ್ ಡೀಟೇಲ್ಸ್ ಏನಾದ್ರು ಬೇಕಿತ್ತು ಅಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹಾಗೆ ಯಾರೆಲ್ಲ ಒಂದು ಒಳ್ಳೆ ಬಜೆಟ್ ನಲ್ಲಿ ಫಾರ್ಮ್ ಲ್ಯಾಂಡ್ ಅನ್ನ ಹುಡುಕ್ತಾ ಇದ್ದಾರೆ ಅಂತವ್ರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.